ಹೆಂಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ಕ್ಲಾಸ್ ಯಾವ್ದ್ರ ಬಗ್ಗೆ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ನೋಡ್ತಿದೀವಿ ಒಂದೊಂದು ಕ್ಲಾಸ್ ಅಲ್ಲೂ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡೋದು ಅಡ್ವರ್ಬ್ಸ್ ಬಗ್ಗೆ ನಾವು ನೋಡೋದು. ಅದಕ್ಕೆ ಮುಂಚೆ ಒಂದು ಸಣ್ಣ ಪುಟ್ಟ ಮೋಟಿವೇಶನಲ್ ಥಾಟ್ ನ ನೋಡೋಣ. ಲರ್ನಿಂಗ್ ಇಸ್ ನೆವರ್ ಡನ್ ವಿತೌಟ್ ಎರರ್ಸ್ ಅಂಡ್ ಡಿಫೀಟ್. ಕಲಿಯೋದು ಅನ್ನೋ ವಿಷಯ ಒಂದು ತಪ್ಪಿಲ್ದೇನೋ ಒಂದು ವಿಷಯದಲ್ಲಿ ನಾವು ಸೋತ್ ಹೋಗದೆ ನಾವು ಅದ್ರ ವಿಷಯನ ಕಲಿಯೋಕ್ಕಾಗಲ್ಲ. ಆತರ ಇದ್ರೆ ನಾವು ನಿಜವಾಗ್ಲೂ ಕಲ್ತಿದೀವ ಅಂತ ನೋಡಿದ್ರೆ ಅದೊಂದು ದೊಡ್ಡ ಪ್ರಶ್ನೆ. ವಿ ಲರ್ನ್ ಓನ್ಲಿ ಬೈ ಡೂಯಿಂಗ್ ಮಿಸ್ಟೇಕ್ಸ್. ಯಾವ್ದೇ ಒಂದ್ ಜಾಗದಲ್ಲಿ ನಾವು ಒಂದ್ ತಪ್ಪು ಮಾಡಿದ್ರೆ ಮಾತ್ರ ಆ ವಿಷಯ ನಾವು ಕಲಿತಿದೀವಿ ಅನ್ನೋದನ್ನ ನಾವು ಒಂದು ಕನ್ಕ್ಲೂಷನ್ ಬರ್ಬೋದು. ಯಾವುದೇ ಒಂದು ವಿಷಯನ ನಾವು ಪ್ರಯತ್ನ ಮಾಡದೆ ನನ್ಗೆ ಇದು ಚೆನ್ನಾಗಿ ಬರುತ್ತೆ, ನನ್ಗೆ ಗೊತ್ತಿದೆ ಅಂತ ನಾವು ಏನಾದ್ರೂ ಹೇಳಕ್ಕಾಗತ್ತಾ? ಕೆನ್ ವಿ ಸೇ ಬೈ ಎನಿ ಚಾನ್ಸ್ ದಟ್ ವಿತೌಟ್ ಗಿವಿಂಗ್ ಅ ಟ್ರೈ ಆರ್ ಡೂಯಿಂಗ್ ಸಮಥಿಂಗ್ ದಟ್ ವಿ ನೋ ಅ ಥಿಂಗ್ ರಿಯಲಿ ವೆಲ್? Even if you want to learn a cycle for a simple thing, you need to put in your efforts. You need to pedal, you need to balance, you at time fall as well. ಕೆಲವು ಸತಿ ಬೀಳಕ್ಕೂ ಸಾಧ್ಯ ಇದೆ. ಅಂದ್ರೆ ಅವಾಗ ನಾನು ಬಿದ್ದೋಗ್ತಾ ಇದ್ದೀನಿ, ನಾನು ಕಲಿಯೋದಿಲ್ಲ, ನನ್ಗೆ ಸೈಕಲ್ ಓಡಿಸೋಕೆ ಬರೋದಿಲ್ಲ ಅಂತ ಅರ್ಥನಾ? ಖಂಡಿತ ಅಲ್ಲ. ಇಟ್ಸ್ ನಾಟ್ ದಟ್ ಇವನ್ ಇಫ್ ವಿ ಫಾಲ್, ಇಟ್ ಇಸ್ ನಾಟ್ ದಟ್ ದೋ ವಿ ಫಾಲ್, if we can't come to a conclusion that this is not going to be accomplished by us. We are going to learn by any chance, but for that you need to put your efforts. So learning is only possible only when you put in the efforts, then you face few errors and defeat. So it is never done without errors and defeat. A famous quote by Vladimir Lenin. Okay, ಯಾವ್ದೇ ಒಂದು ವಿಷಯದಲ್ಲಿ ಸೋತೋಗ್ತೀರಾ, ಗೆಲ್ಲಕ್ ಆಗ್ತಿಲ್ಲ ಅಂದ್ರೆ ನಾಟ್ ಅನ್ ಇಶ್ಯೂ. ಆ ವಿಷಯದಲ್ಲಿ ಏನ್ ಕಲ್ತ್ಕೊಂಡಿದೀರಾ, ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಬಂದಿರತ್ತಲ್ಲ, ಅದನ್ನ ಖಂಡಿತವಾಗಿ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಇಟ್ಕೊಳ್ಳಿ. ಮುಂದಿನ ಸತಿ ನೀವು ಬೆಟರ್ ಆಗಿ ಎಫರ್ಟ್ಸ್ ಹಾಕ್ತೀರಾ, ಖಂಡಿತ ನೀವು ಗೆಲ್ತೀರಾ. ಓಕೆ, ವಿತ್ ದಟ್ ಗುಡ್ ನೋಟ್ we'll start today's session and we are going to see another part of speech, that is nothing but adverb. Verb ಬಗ್ಗೆ ನಾವು ನೋಡಾಯ್ತು ಅಲ್ವಾ? We have seen about verb. Verb is a word that indicates action or state of a being. ಹೋದ್ ಸೆಷನ್ ಅಲ್ಲಿ ನಾವು ಅಲ್ತಾನೆ ನೋಡಿದ್ವಿ. Word that indicates action or state of a being. Action verb ಅಂದ್ರೆ ಏನು, stative verb ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತೀವಿ. ಲಾಸ್ಟ್ ಸೆಷನ್ we had understood in depth what an action word is, what a stative verb is. Stative verb cannot be in ing form, that is it cannot be in continuous form. Correct? Few action verbs we had identified. Also in a sentence we had also seen some of these stative verbs. So today's session it is going to be about adverbs. So it is quite a big topic. ಒಂದೇ ಕ್ಲಾಸಲ್ಲಿ ನಮಗೆ ಕವರ್ ಮಾಡೋದಿಕ್ಕೆ ಆಗೋದಿಲ್ಲ. It is a vast topic. So what do you mean by adverb? Verb is a word that indicates action or state of a being. Action. So sorry. Word that indicates action or state of a being. While I was in a flow to tell, I forgot to notice what was being written on the board. I'm so sorry for that. Word that indicates action or state of a being is verb. What do you mean by adverb then? A word that describes a verb. ಯಾವುದೇ ಒಂದು ಪದ ಆ ವರ್ಬ್ ನ ಹೆಚ್ಚಾಗಿ ಅದು ಡಿಸ್ಕ್ರೈಬ್ ಮಾಡತ್ತಂದ್ರೆ ಅದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ವರ್ಡ್ ದಟ್ ಡಿಸ್ಕ್ರೈಬ್ಸ್ ವರ್ಡ್, ಯಾವುದೇ ಒಂದು ಪದ ಆ ಕ್ರಿಯಾಪದನ ಹೆಚ್ಚಾಗಿ ಅದ್ರ ಬಗ್ಗೆ ಹೇಳತ್ತೋ ಅದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ವರ್ಡ್ ದಟ್ ಡಿಸ್ಕ್ರೈಬ್ಸ್ ವರ್ಬ್ is called as adverb.
ಇವಾಗ ಸಿಂಪಲ್ ಆಗಿರೋ ಒಂದು ಸೆಂಟೆನ್ಸ್ ನ ನೋಡೋಣ. ತುಂಬಾ ಸಿಂಪಲ್ ಆಗಿರೋ ಸೆಂಟೆನ್ಸ್. ಐ ಪ್ಲೇ. So in this sentence, if you notice, who is playing? I play. Who plays? I play. So I becomes the subject. S stands for subject. What am I doing? I play. Play becomes verb. Am I telling anything much about this word play? Or how do I play? ಹೇಗೆ ಆಟ ಆಡ್ತಿದ್ದೀನಿ? ಅದ್ರ ಬಗ್ಗೆ ಏನಾದ್ರೂ ಹೆಚ್ಚಾಗಿರೋ ಇನ್ಫಾರ್ಮೇಶನ್ ನಾನು ಕೊಡ್ತಿದ್ದೀನಾ? ಖಂಡಿತ ಅಲ್ವಾ. ನಾನ್ ಬರೀ ಆಟ ಆಡ್ತಿದ್ದೀನಿ ಅಂತ ಮಾತ್ರ ಹೇಳ್ತಿರೋದು. ಹೇಗ್ ಆಟ ಆಡ್ತಿದ್ದೀನಿ ಅಂತ ಹೇಳ್ತಿದ್ದೀನಾ? ಖಂಡಿತ ಅಲ್ಲ. ಇವಾಗ ಈ ಸೆಂಟೆನ್ಸ್ ನ ನೋಡಿ. ಐ ಪ್ಲೇ. ನಾನು ಚೆನ್ನಾಗಿ ಆಟ ಆಡ್ತೀನಿ. ಐ ಪ್ಲೇ ವೆಲ್. ಈ ಸೆಂಟೆನ್ಸ್ಗೂ ವ್ಯತ್ಯಾಸ ಇದೆಯಾ? ಖಂಡಿತ ಇದೆ. ಇಲ್ಲಿ ನಾನು ಆಟ ಆಡ್ತಿದ್ದೀನಿ ಅನ್ನೋ ಮಾತ್ರ ಅರ್ಥ ಕೊಡ್ತಿದೆ. ಆದ್ರೆ ಈ ಸೆಂಟೆನ್ಸ್ ಅಲ್ಲಿ ನಾನು ಹೇಗ್ ಆಟ ಆಡ್ತೀನಿ? ನಾನು ಚೆನ್ನಾಗಿ ಆಟ ಆಡ್ತೀನಿ. ಸಮಥಿಂಗ್ ದಟ್ ಡಿಸ್ಕ್ರೈಬ್ಸ್ ಅಬೌಟ್ ದಿಸ್ ವರ್ಬ್. ಈ ಕ್ರಿಯಾಪದ ಬಗ್ಗೆ ಹೆಚ್ಚಾಗಿರೋ ಇನ್ಫಾರ್ಮೇಶನ್ ಕೊಡ್ತಿದೆ ಅಲ್ವಾ? ಒನ್ ಮೊಮೆಂಟ್. ಐ ಪ್ಲೇ ವೆಲ್. ನಾನು ಹೇಗೆ ಆಟ ಆಡ್ತೀನಿ? ಚೆನ್ನಾಗಿ ಆಟ ಆಡ್ತೀನಿ. ಸಬ್ಜೆಕ್ಟ್ ವರ್ಬ್. ದಿಸ್ ವರ್ಡ್ ವೆಲ್ ಬಿಕಮ್ಸ್ adverb. AV ಅಂದ್ರೆ adverb. ಹೇಗೆ ಆಟ ಆಡ್ತೀನಿ? ಹೌ ಡು ಐ ಪ್ಲೇ? ಹೌ ಡು ಐ ಪ್ಲೇ? ಹೇಗೆ ಆಟ ಆಡ್ತೀನಿ? ಚೆನ್ನಾಗಿ ಆಟ ಆಡ್ತೀನಿ. ಅದು ಯಾವ ವರ್ಡ್ ನಮ್ಗೆ ತಿಳಿಸುತ್ತೆ? ಈ ವೆಲ್ ಅನ್ನೋ ಪದ ನಮ್ಗೆ ಹೇಳತ್ತೆ. ಮತ್ತೊಂದು ಎಕ್ಸಾಂಪಲ್ ನೋಡೋಣ. Shall we see one more example? It's only through example that we understand a concept much better in a simpler manner, right? She writes. ಅವಳು ಬರಿತಾಳೆ. As it is a third person, along with the verb, we use S. Okay? She writes. ಅವಳು ಬರಿತಾಳೆ. She is the subject. Writes is the verb. Okay. She writes. How does she write? ಹೇಗ್ ಬರಿತಾಳೆ? ಅವಳು ತುಂಬಾ ನೀಟಾಗಿ ಬರಿತಾಳಪ್ಪ. She writes neatly. ಹೇಗ್ ಬರಿತಾಳೆ? She writes neatly. ತುಂಬಾ ಚೆನ್ನಾಗಿರತ್ತೆ ಅವಳ ಹ್ಯಾಂಡ್ ರೈಟಿಂಗ್ ಅಂತೂ. She writes neatly. ಹೇಗ್ ಬರಿತಾಳೆ? That which gives more information about the verb is to be called as adverb. So ಈ neatly ಅನ್ನೋ ಪದ ಏನಾಗತ್ತೆ? Adverb ಆಗತ್ತೆ. So it gives additional information how she writes. So basically what this adverb answers, it answers questions such as how, ಹೇಗೆ, ಎಲ್ಲಿ, where. ಎಲ್ಲಿ ಅಂದ್ರೆ where. ಕರೆಕ್ಟಾ? ಮತ್ತೆ ಬೇರೆ ಎಂತಹ ಪ್ರಶ್ನೆಗೆ ಅದು ಉತ್ತರಿಸುತ್ತೆ? It answers questions like how, where, when, ಯಾವಾಗ, ಎಷ್ಟು ಮಟ್ಟಕ್ಕೆ, to what extent. To what extent. ಇಂತಹ ಪ್ರಶ್ನೆಗಳಿಗೆ ಅದು ಉತ್ತರಿಸತ್ತಂದ್ರೆ ಅದು ಆ ಸೆಂಟೆನ್ಸ್ ಅಲ್ಲಿ ಕೊಟ್ಟಿರೋ ಪದವಾದದ್ದು adverb. ಆಯ್ತಾ? Understood? Verb is a word that indicates action or state of being, whereas adverb is a word that describes the verb. ಆ ಕ್ರಿಯಾಪದನ ಹೆಚ್ಚಾಗಿ ನಮ್ಗೆ ಡಿಸ್ಕ್ರೈಬ್ ಮಾಡತ್ತೆ ಅಂತ ಪದನ ನಾವು ಅಡ್ವರ್ಬ್ ಅಂತ ಕರಿತೀವಿ. ಆ ಅಡ್ವರ್ಬ್ ಆದದ್ದು ಎಂತಹ ಪ್ರಶ್ನೆಗಳಿಗೆ ಉತ್ತರಿಸುತ್ತೆ ಅಂದ್ರೆ ಯಾವಾಗ, ಹೇಗೆ, ಎಷ್ಟ್ ಮಟ್ಟಕ್ಕೆ, ಇಂತಹ ಪ್ರಶ್ನೆಗಳಿಗೆ ಅದು ಉತ್ತರಿಸುತ್ತೆ. ಆಯ್ತಾ? Now what we are going to see? We are going to see the various types of adverbs. Okay?
You're going to see types of adverbs. What are all the various types of adverbs that we have? Can you name some? Types of adverbs. Adverb of manner. We have adverb of manner. ಯಾವ ರೀತಿಯಲ್ಲಿ ಒಂದು ವಿಷಯ ಒಂದು ನಡೀತಿದೆ. Adverb of place, where it is happening. ಎಲ್ಲಿ ಅನ್ನೋ ಪ್ರಶ್ನೆ ಬಂತಲ್ಲ, ಅನ್ನೋ ಪ್ರಶ್ನೆ ಪದ ಬಂತಲ್ಲ. Adverb of place. Is my screen fully visible? Can you please let me know whether the screen is fully visible? Sir? Adverb of place, adverb of time. ಯಾವಾಗ? Adverb of time. ಎಷ್ಟು ಸತಿ ಒಂದು ವಿಷಯವಾದದ್ದು ನಡೀತತ್ತೆ. Adverb of frequency, mostly, sometimes ಇಂತಹ ಪದಗಳು ಕೇಳಿರ್ತೀರಲ್ಲ. Adverb of frequency, adverb of degree. Adverb of manner, adverb of place, adverb of time, adverb of frequency, adverb of degree. MPTFD. First we'll see adverb of manner. Okay? ಹೇಗೆ ನಡೆಯುತ್ತೆ? Adverb of manner. In which manner does a thing happen? She ran fast. Neatly. ಪಿಕ್ಚರ್ನ ತುಂಬಾ ನೀಟಾಗಿ ಅವ್ನು ಪೇಂಟ್ ಮಾಡ್ದ. Ramu spoke loudly. How did he speak? He spoke loudly. ಹೇಗ್ ಮಾತಾಡ್ದ? ತುಂಬಾ ಗಟ್ಟಿಗೆ ಮಾತಾಡ್ದ, ತುಂಬಾ ಜೋರಾಗಿ ಅವನ್ ಮಾತಾಡ್ದ. Neatly, loudly, fast. We don't write it as fastly. That is wrong. The proper word is fast. That is it. We don't say she ran fastly. Okay, that is incorrect. We just use the word fast. So adverb of manner, it answers the question how. Which question it answers? How. How she ran. How he painted the picture. How he spoke. ಹೇಗೆ ಕೇಳ್ತೀವಿ ಸೆಂಟೆನ್ಸ್ಗೆ ಪ್ರಶ್ನೆ ರೀತಿಯಾಗಿ ಕೇಳ್ಬೇಕಂದ್ರೆ
How he, how Ramu spoke. How she ran. ಅವಳು ಹೇಗೆ ಓಡಿದ್ಲು. How she ran. How he painted. ಹೇಗೆ. ಇಲ್ಲಿ ಎಲ್ಲಾ ಸೆಂಟೆನ್ಸ್ಗಳಲ್ಲೂ ನೋಡಿದ್ರೆ ಹೇಗ ಆ ವಿಷಯವಾದದ್ದು ನಡೆದಿತ್ತು, ಹೇಗ ಆ ವಿಷಯ ನಡೀತು ಅಂತ ಕೇಳ್ತಿದೀವಿ ಅಲ್ವಾ. ಸೊ adverb of manner answers the question how. Adverb of manner answers the question how. ಹೇಗೆ ಒಂದು ವಿಷಯವಾದದ್ದು, ಒಂದು ಕೆಲಸವಾದದ್ದು ನಡೀತು. ಆನ್ಸರ್ ದ ಕ್ವೆಶನ್ ಹೌ. ಹೌ ರಾಮು ಸ್ಪೋಕ್. ಹೌ ಶಿ ರ್ಯಾನ್. ಹೌ ಹಿ. ಹೌ ಹಿ ಪೇಂಟೆಡ್ ದಿ ಪಿಕ್ಚರ್. ಅವ್ನು ಹೇಗೆ ಆ ಪಿಕ್ಚರ್ನ ಪೇಂಟ್ ಮಾಡಿದ. ಹೌ ಹಿ ಪೇಂಟೆಡ್ ದಿ ಪಿಕ್ಚರ್. Before, when, after, by then. One moment. So to indicate the time frame, adverb of time ಅಂತ ಹೇಳಿದ್ವಲ್ಲ. To indicate the time frame, what are all the words that we use? Okay. Before. He arrived before the train came. ಟ್ರೈನ್ ಬರೋಕ್ ಮುಂಚೆನೆ ಅವ್ನು ಬಂದ್ಬಿಟ್ಟ. ಯಾವಾಗ ಬಂದ? ಮುಂಚೆನೆ ಬಂದ್ಬಿಟ್ಟ. He arrived before. He arrived before. This sentence alone indicates that the sentence has subject, verb, and adverb. This adverb indicates adverb of time, when it happened. After, by then, until. These words we use adverb of time. By the end of this month, we would be moving to Chennai. ಈ ತಿಂಗಳೊಳಗೆ ನಾವು ಚೆನ್ನೈಗೆ ಹೊರಟೋಗ್ಬಿಡ್ತೀವಿ. ಯಾವಾಗೊಳಗೆ? ಈ ತಿಂಗಳೊಳಗೆ. ಟಿಲ್. ಯು ಹ್ಯಾವ್ ಡೆಡ್ ಲೈನ್ ಟಿಲ್ ದಿಸ್ ವೀಕೆಂಡ್. ಯಾವಾಗ ತನಕ ನಿಮ್ಗೆ ಟೈಮ್ ಇದೆ ಮುಗಿಸೋಕೆ? ಈ ವೀಕೆಂಡ್, ಈ ವಾರ ತನಕ ನಿಮ್ಗೆ ಟೈಮ್ ಇದೆ. ಬೈ, to indicate date or year. By 2022, I will have completed my PhD. ಯಾವಾಗೊಳಗೆ? ಯಾವ ವರ್ಷದೊಳಗೆ ನಾನು PhD ಮುಗಿಸಿರ್ತೀನಿ? 2022 ನಾನು ನನ್ನ PhD ನ ಮುಗಿಸಿರ್ತೀನಿ. By when. So adverb of time, it answers the question when. So adverbs are usually formed mainly from adjectives by adding ly. Okay. Adverb of manner, adverb of time, we have seen. By when, it answers the question by when. ಯಾವಾಗೊಳಗೆ ಅಂತ ಪ್ರಶ್ನೆಗೆ ಉತ್ತರಿಸ್ತಿರ್ತಂದ್ರೆ ಅದು adverb of time.
Adverb of time, adverb of manner, we have completed. These two are complete. ಕೊಟ್ಟಿರೋ ವರ್ಡ್ ಆದದ್ದು ನಿಮ್ಗೆ ಕೆಲವು ಹೊತ್ತಲ್ಲಿ ಡೌಟ್ ಬರ್ಬೋದು. ಆ ವರ್ಡ್ ಆಗಿರೋದು ಅಡ್ವರ್ಬ adjective ಅನ್ನೋ ಡೌಟ್ ಬರ್ಬೋದು. That which describes a noun is adjective. A word that describes ಇದನ್ನ ಯಾಕೆ ಇಲ್ಲಿ ಅಬ್ಜೆಕ್ಟಿವ್ ನ ಮಧ್ಯದಲ್ಲಿ ತರ್ತಿದ್ದೀರಾ ಮ್ಯಾಮ್? ಇಟ್ ಇಸ್ ಕ್ವೈಟ್ ಕನ್ಫ್ಯೂಸಿಂಗ್. ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಇನ್ ದಿಸ್ ಕಾನ್ಸೆಪ್ಟ್ ಟು help you to identify whether the given word in a sentence is adjective or adverb. Okay, a word that describes noun or pronoun is to be called as adjective. It is a tall building. It is a tall building. He is a tall boy. ಹೀಗೆ ಹೇಳ್ತೀನಿ ಅನ್ಕೊಳ್ಳಿ. He is a tall boy. ಎಂತ ಹುಡುಗ? ತುಂಬಾ ಉದ್ದವಾಗಿರೋ ಒಬ್ಬ ಹುಡುಗ. It describes this noun. Which one? The word tall. It describes about this boy. It gives more information about this noun. That is why here the word tall is adjective. Okay. So using a word, we are going to see how it is being used as adjective as well as it is working as a functioning as an adverb. Okay, we'll see that example now. So adjective ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? That which describes noun or pronoun is to be called as adjective. ಇವಾಗ ಈ ಒಂದು ಉದಾಹರಣೆ ಇಟ್ಕೊಂಡು ನೋಡಿ. ಫಾಸ್ಟ್ ಅನ್ನೋ ವರ್ಡ್ ಬಗ್ಗೆ ಹೇಳಿದೆ. ಅದಕ್ಕೆ ly ನಾವು ಸೇರಿಸೋದಿಲ್ಲ. ಫಾಸ್ಟ್ ಅನ್ನೋದೇ ವರ್ಡ್ ಅಂತ. ಇಟ್ ಇಸ್ ಅ ಫಾಸ್ಟ್ ಕಾರ್. ಅದು ಎಂತಹ ಕಾರ್? ಅದು ಆ ಕಾರ್ ಹೇಗೆ ಓಡಿಸ್ತಿದೆ? ತುಂಬಾ ಬೇಗ ಓಡ್ತಿದೆ ಅಂತ ಹೇಳ್ತೀವಿ. ಆ ಕಾರ್ ಒಂದು ವೇಗವಾದ ಕಾರ್. ಇಟ್ ಇಸ್ ಅ ಫಾಸ್ಟ್ ಕಾರ್. ಇದೇ ಫಾಸ್ಟ್ ಅನ್ನೋ ವರ್ಡ್ ನ ನಾನು ಅಡ್ವರ್ಬ್ ಉಪಯೋಗಿಸ್ಬೇಕಂದ್ರೆ ಈ ಸೆಂಟೆನ್ಸ್ ಅಲ್ಲಿ ನೋಡಿ, ಹಿ ವಾಕ್ಸ್ ಫಾಸ್ಟ್. ಅವನು ಹೇಗೆ ನಡೀತಾನೆ? ಬೇಗ ನಡೀತಾನೆ. ಇಲ್ಲಿ ನೋಡಿದ್ರೆ ವರ್ಬ್ ಆದ್ಮೇಲೆ ಈ ವರ್ಡ್ ಆಗಿರೋ ಫಾಸ್ಟ್ ಬರ್ದಿದೀವಿ. ಇಲ್ಲಿ ನೋಡಿದ್ರೆ ಅದು ನೌನ್ಗೂ ಮುಂಚೆ ನಾವು ಬರ್ದಿದೀವಿ. ವರ್ಡ್ is being used before the noun and it is describing the noun. ಎಂತಹ ಕಾರ್? ಇಟ್ ಇಸ್ ಅ ಕಾರ್ ಅಂತ ನಾನು ಹೇಳ್ಬೋದು. ಎಂತಹ ಕಾರ್? ಬೇಗ ಓಡೋ ಕಾರ್ ಅದು. ಇಟ್ ಇಸ್ ಅ ಫಾಸ್ಟ್ ಕಾರ್. Describes here, fast describes the car. ಎಂತಹ ಕಾರ್ ಅದು ಅಂತ ಹೇಳ್ತಿದೆ. ಆದ್ರೆ ಇಲ್ಲಿ ನೋಡಿದ್ರೆ ಈ ಫಾಸ್ಟ್ ಆಗಿರೋ ವರ್ಡ್ ಹೌ ಹಿ ವಾಕ್ಸ್. ಹೇಗೆ ಅವನ್ ನಡೀತಾನೆ? ಹೇಗೆ ಅವನ್ ನಡೀತಿದ್ದಾನೆ? ಅವನ್ ಬೇಗ ನಡೀತಿದ್ದಾನೆ. ಹಿ ವಾಕ್ಸ್ ಫಾಸ್ಟ್. Here this walks becomes verb. ವಾಕ್ಸ್ ಅನ್ನೋ ವರ್ಡ್ ವರ್ಬ್ ಆಗತ್ತೆ. ಹೇಗೆ ನಡೀತಿದ್ದಾನೆ? ಬೇಗ ನಡೀತಿದ್ದಾನೆ. That which tells more about the verb. He walks ಅಂತಾನೆ ಹೇಳ್ಬೋದು. We can just tell the sentence as he walks. ಅವನು ನಡೀತಿದ್ದಾನೆ. ಹೇಗೆ ನಡೀತಿದ್ದಾನೆ? ಬೇಗ ನಡೀತಿದ್ದಾನೆ. ಇಲ್ಲಿ ನೋಡಿದ್ರೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗತ್ತೆ ಅನ್ಕೊಳ್ತೀನಿ. ಈ ವರ್ಡ್ ಫಾಸ್ಟ್ ಆಗಿದ್ದು ಈ ಸೆಂಟೆನ್ಸ್ ಅಲ್ಲಿ ಅಡ್ಜೆಕ್ಟಿವ್ ಆಗಿ ಫಂಕ್ಷನ್ ಮಾಡ್ತಿದೆ. ಆದ್ರೆ ಈ ಎರಡನೇ ಸೆಂಟೆನ್ಸ್ ಅಲ್ಲಿ ನೋಡಿದ್ರೆ ಆ ವರ್ಬ್ ನ ಫರ್ದರ್ ಆಗಿ ಡಿಸ್ಕ್ರೈಬ್ ಮಾಡೋದಿಕ್ಕೆ ಅಡಿಷನಲ್ ಇನ್ಫಾರ್ಮೇಶನ್ ಆಗಿ ಕೊಡೋ ಪದವಾಗಿ ಇಲ್ಲಿ ಫಾಸ್ಟ್ ಇದೆ. ಆಯ್ತಾ? ಅರ್ಥ ಆಗ್ತಿದ್ಯಾ? How a given word is functioning as an adjective. Also, in the second example, we notice that it is functioning as an adverb. Correct? ಇನ್ನೊಂದು ಎಕ್ಸಾಂಪಲ್ ನೋಡೋಣ.
Students are asking me to give one more example. Why I'm saying this here is, you will be wondering whether the given word is it describing the noun or describing the verb. Noun na describe ಮಾಡೋ ತರ ಇದ್ರೆ ಅದು adjective. Verb ನ ಇನ್ನು ಪದರಾಗಿ ಇನ್ಫಾರ್ಮೇಶನ್ ಆಡ್ ಆನ್ ಇನ್ಫಾರ್ಮೇಶನ್ ಕೊಡ್ತಿದೆ ಅಂದ್ರೆ ಅದು adverb ಆಗತ್ತೆ. ಆಯ್ತಾ? We have a lot of sums in Maths, English in our workbook. This is a hard exercise. ತುಂಬಾ ಕಠಿಣವಾಗಿರೋದು ಒಂದು ಎಕ್ಸರ್ಸೈಸ್ ಆಗ್ಬಿಟ್ಟಿದೆಪ್ಪ ಇದು. This is a hard exercise. ಎಂತಹ ಎಕ್ಸರ್ಸೈಸ್ ಅದು? ಹಾರ್ಡ್ ಎಕ್ಸರ್ಸೈಸ್. ಇದೇ ವರ್ಡ್ ಹಾರ್ಡ್ ಅನ್ನೋದನ್ನ ಬೇರೆ ಎಕ್ಸಾಂಪಲ್ ಆಗಿ ನಾವು ಉಪಯೋಗಿಸೋಣ. ಹಿ ವರ್ಕ್ಸ್ ಹಾರ್ಡ್. ಅವನು ಹೇಗೆ ಕೆಲಸ ಮಾಡ್ತಾನೆ? ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ತುಂಬಾ ಕಷ್ಟಪಟ್ಟು ಅವನು ಕೆಲಸ ಮಾಡ್ತಾನೆ. ಹಿ ವರ್ಕ್ಸ್ ಹಾರ್ಡ್. ಹಿಯರ್ ಇಟ್ ಇಸ್ ಡಿಸ್ಕ್ರೈಬಿಂಗ್ ದಿಸ್ ಎಕ್ಸರ್ಸೈಸ್. Where? Which one? Hard. It is describing the exercise. So it is a adjective. In this example, the word hard is adjective because it is describing the noun. Whereas here the word works is to be verb and the word hard is to be adverb. It tells me how he works. He works hard. Fine. So here it is functioning as adverb. ಈ ಉದಾಹರಣೆಯಲ್ಲಿ ಇದು adverb ಆಗತ್ತೆ. ಈ ಮೊದಲನೇ ಉದಾಹರಣೆಯಲ್ಲಿ ಅದು adjective ಆಗತ್ತೆ. First example, it is functioning as adjective. The second one, it is functioning as adverb. How? Adverb of manner. It is nothing but adverb of manner. How he works. Adverb of manner. This sentence is an example for adverb of manner. So I hope adverb of manner and adverb of time is clear to everyone. ಇವತ್ತಿನ ಸೆಷನ್ ಅಲ್ಲಿ ನಾವು adverb ಅಂದ್ರೆ ಏನಂತ ತಿಳ್ಕೊಂಡ್ವಿ. We started the session with a beautiful quote. Learning happens only with errors and defeat. Correct? Then we slowly understood the meaning of adverb and some of its types. Adverb of time, adverb of manner is being understood with help of examples. In upcoming sessions, we'll be looking in depth about the other types of adverbs. Any doubts to anyone in today's class, you may please ask me. Okay, that is it for the day. I shall end the session over here. ಮುಂದಿನ ಸೆಷನ್ ಅಲ್ಲಿ ನಾವು ಭೇಟಿ ಮಾಡೋಣ. Thank you so much, friends. Jai Hind, Jai Bharat, Jai Vidyashakti.